ಜೀವನದಲ್ಲಿ ಶಾಶ್ವತವಾಗಿ ಯಾವ್ದಾದ್ರು ಇದ್ದರೆ ಅದು ಬದಲಾವಣೆ ಮಾತ್ರ. ಪ್ರತಿ ಬೆಳಗು ಹೊಸದಾಗಿರುತ್ತದೆ. ಪ್ರತಿ ಋತುವು ತನ್ನ ಸಮಯಕ್ಕೆ ಬದಲಾಗುತ್ತಲೇ ಇರುತ್ತದೆ. ಪ್ರಕೃತಿಯೇ ನಮಗೆ ಒಂದು ಪಾಠ ಹೇಳುತ್ತದೆ. ನಿಂತ ನೀರು ಕೊಳೆಯುತ್ತದೆ, ಹರಿಯುವ ನೀರು ಜೀವ ಕೊಡುತ್ತದೆ. ಹಾಗೆ ಬದಲಾವಣೆಯನ್ನು ಒಪ್ಪಿಕೊಳ್ಳುವ ಜೀವನವೇ ಒಂದು ಸುಂದರವಾದ ಜೀವನ, ಮತ್ತು ಅದು ನಮ್ಮನ್ನು ಮುಂದೆ ಸಾಗಿಸುತ್ತದೆ. ನಾವು ಅನೇಕ ಬಾರಿ ನಮ್ಮ ಪರಿಸ್ಥಿತಿಗಳು ಬದಲಾಗಲಿ, ಜನರು ಬದಲಾಗಲಿ, ಅದೃಷ್ಟ ಬದಲಾಗಲಿ ಅಂತ ಬಯಸ್ತಾನೇ ಇರ್ತೀವಿ. ಆದರೆ ಬದುಕು ಒಂದು ಸತ್ಯವನ್ನು ನಿಧಾನವಾಗಿ ಅರ್ಥ ಮಾಡಿಸುತ್ತೆ. ಹೊರಗಿನ ಪ್ರಪಂಚಕ್ಕಿಂತ ಮೊದಲು ನಮ್ಮೊಳಗಿನ ಮನಸ್ಸು ಬದಲಾಗಬೇಕು. ಕಷ್ಟಗಳು ಬಂದಾಗ ಕೆಲವರು ಕೂಗ್ತಾರೆ, ಮತ್ತು ಕೆಲವರು ಅದೇ ಕಷ್ಟಗಳನ್ನು ಮೆಟ್ಟಿ ನಿಂತು ಮೇಲೆ ಬರ್ತಾರೆ. ಅವರು ಯಶಸ್ಸಿನ ಹಿಂದೆ ಅದೃಷ್ಟವಿರುವುದಿಲ್ಲ, ಬದಲಾವಣೆಯನ್ನು ಸ್ವೀಕರಿಸಿದ ಧೈರ್ಯ ಇರುತ್ತದೆ. ಬದಲಾವಣೆ ಅಂದರೆ ನಮ್ಮನ್ನು ನಾವು ಕಳೆದುಕೊಳ್ಳುವುದಲ್ಲ, ನಮ್ಮೊಳಗಿನ ದೌರ್ಬಲ್ಯವನ್ನು ಬಿಟ್ಟು ಹೊಸ ಶಕ್ತಿಯನ್ನು ಅಪ್ಪಿಕೊಳ್ಳುವುದು. ನಿನ್ನೆ ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡದಿರುವುದು, ಪ್ರತಿಯೊಂದು ಸೋಲಿನಿಂದ ಪಾಠ ಕಲಿಯುವುದು, ಪ್ರತಿಯೊಂದು ನೋವಿನ ನಂತರ ಮತ್ತಷ್ಟು ಗಟ್ಟಿಯಾಗುವುದು. ಬದಲಾವಣೆ ಸುಲಭವಲ್ಲ, ಅದು ನೋವನ್ನು ಕೊಡಬಹುದು. ಆದರೆ ಅದೇ ನೋವು ನಮ್ಮನ್ನು ಹೊಸ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ. ಜೀವನ ಬದಲಾಗುವ ದಿನಕ್ಕಾಗಿ ಕಾಯುವುದಕ್ಕಿಂತ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ ದಿನವೇ ನಮ್ಮ ಜೀವನದ ನಿಜವಾದ ಆರಂಭ. ನಮ್ಮ ಆಲೋಚನೆಗಳು ಬದಲಾದರೆ ದಾರಿ ಬದಲಾಗುತ್ತದೆ, ದಾರಿ ಬದಲಾದರೆ ಬದುಕು ತನ್ನಷ್ಟಕ್ಕೆ ತಾನೇ ಹೊಸ ರೂಪ ಪಡೆದುಕೊಳ್ಳುತ್ತೆ. ಬದಲಾವಣೆ ಅಂತ್ಯವಲ್ಲ, ಅದು ಹೊಸ ಆರಂಭ.